ನಂಜನಗೂಡಿನಲ್ಲಿ ಭಕ್ತರ ಸುಲಿಗೆ ಆಡಳಿತ ಮಂಡಳಿ ಮೌನ. ಶ್ರೀಕಂಠೇಶ್ವರ ದೇವಸ್ಥಾನದಲ್ಲಿ ಪಾರ್ಕಿಂಗ್ ಶುಲ್ಕಕ್ಕಿಲ್ಲ ಮಿತಿ. ಪಾರ್ಕಿಂಗ್ನಲ್ಲಿ ಧೋಕಾ, ದರ ಏರಿಕೆ ಗಲಾಟೆ. ಆಡಳಿತ ಮಂಡಳಿಯಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲ, ರಸೀದಿಯೂ ಇಲ್ಲ. ರಸೀದಿಯಲ್ಲೂ ಜವಾಬ್ದಾರಿ ಇಲ್ಲ ಅಂತ ಬರೆದಿದ್ದಾರೆ. ಶಾಸಕರು, ತಾಲೂಕು ಆಡಳಿತ ಎಚ್ಚೆತ್ತುಕೊಳ್ಳಬೇಕಾಗಿದೆ. ನಂಜನಗೂಡಲ್ಲಿ ಭಕ್ತರ ಸುಲಿಗೆ, ಆಡಳಿತ ಮಂಡಳಿ ಮೌನ. ಶ್ರೀಕಂಠೇಶ್ವರ ದೇವಸ್ಥಾನದಲ್ಲಿ ಪಾರ್ಕಿಂಗ್ ಶುಲ್ಕಕ್ಕಿಲ್ಲ ಮಿತಿ. ಪಾರ್ಕಿಂಗ್ನಲ್ಲಿ ಧೋಕಾ, ದರ ಏರಿಕೆ ಗಲಾಟೆ. ಆಡಳಿತ ಮಂಡಳಿಯಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲ, ರಸೀದಿಯಲ್ಲೂ ಜವಾಬ್ದಾರಿ ಇಲ್ಲ ಅಂತ ಬರೆದಿದ್ದಾರೆ. ಶಾಸಕರು, ತಾಲೂಕು ಆಡಳಿತ ಎಚ್ಚೆತ್ತುಕೊಳ್ಳಬೇಕಾಗಿದೆ. ನಂಜನಗೂಡಿನ ಶ್ರೀಕಂಠೇಶ್ವರ ದೇವಾಲಯದ ಪಾರ್ಕಿಂಗ್ ಏರಿಯಾದಲ್ಲಿ ನಿಗದಿತ ದರಕ್ಕಿಂತಲೂ ಹೆಚ್ಚಿನ ಹಣ ವಸೂಲಿ ಮಾಡಲಾಗುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ಈ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತರನ್ನ ಸುಲಿಗೆ ಮಾಡಲಾಗುತ್ತಿದೆ ಎಂದು ಸ್ಥಳೀಯರು ಆರೋಪಿಸಿದ್ದು, ದೇವಸ್ಥಾನದ ಆಡಳಿತ ಮಂಡಳಿ ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡದೆ ಮೌನಕ್ಕೆ ಶರಣಾಗಿದೆ. ದೇವಸ್ಥಾನದ ಆಡಳಿತ ಮಂಡಳಿಯು ಬಸ್, ಲಾರಿ ಮತ್ತು ಮಿನಿ ಬಸ್ಗಳಿಗೆ 50 ರೂಪಾಯಿ, ಕಾರ್ ಮತ್ತು ಜೀಪ್ಗಳಿಗೆ 25 ರೂಪಾಯಿ, ಟೆಂಪೋಗಳಿಗೆ 35 ರೂಪಾಯಿ ಮತ್ತು ಬೈಕ್ ಹಾಗೂ ಸ್ಕೂಟರ್ಗಳಿಗೆ 5 ರೂಪಾಯಿ ನಿಗದಿಪಡಿಸಿದೆ. ಆದರೆ ಟೆಂಡರ್ದಾರರು ಬಸ್ಸುಗಳಿಗೆ 80 ರೂಪಾಯಿ ಮತ್ತು ಕಾರ್, ಜೀಪ್ಗಳಿಂದ 30 ರೂಪಾಯಿ ವಸೂಲಿ ಮಾಡುತ್ತಿದ್ದಾರೆ. ಈ ಹಣವನ್ನ ರಾಜಾರೋಷವಾಗಿ ರಸೀದಿ ನೀಡಿ ವಸೂಲಿ ಮಾಡುತ್ತಿರುವುದು ಆಡಳಿತ ಮಂಡಳಿಯ ನಿರ್ಲಕ್ಷ್ಯವನ್ನ ಎತ್ತಿ ತೋರಿಸುತ್ತಿದೆ. ದಿನನಿತ್ಯ ಸಾವಿರಾರು ವಾಹನಗಳು ದೇವಸ್ಥಾನದ ಪಾರ್ಕಿಂಗ್ನಲ್ಲಿ ನಿಲುಗಡೆಯಾಗುತ್ತಿದ್ದು, ವಾಹನ ಮಾಲೀಕರಿಂದ ಹೆಚ್ಚಿನ ಹಣ ವಸೂಲಿ ಮಾಡುತ್ತಿದ್ದರೂ ಆಡಳಿತ ಮಂಡಳಿ ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ವಸೂಲಿ ಮಾಡುತ್ತಿರುವ ರಸೀದಿಯಲ್ಲಿ ಪಾರ್ಕ್ ಅಟ್ ಯುವರ್ ಓನ್ ರಿಸ್ಕ್, ಲಾಸ್ಟ್ ಅಂಡ್ ಡ್ಯಾಮೇಜ್, ವಿ ಆರ್ ನಾಟ್ ರೆಸ್ಪಾನ್ಸಿಬಲ್ ಎಂದು ಮುದ್ರಿಸಲಾಗಿದೆ. ಅಂದರೆ ಶುಲ್ಕ ವಸೂಲಿ ಮಾಡಿದರೂ ವಾಹನಗಳ ಸುರಕ್ಷತೆಗೆ ಆಡಳಿತ ಮಂಡಳಿ ಹೊಣೆಯಲ್ಲ ಎಂಬ ಷರತ್ತು ವಿಚಿತ್ರವಾಗಿದೆ. ಹೆಚ್ಚುವರಿ ಶುಲ್ಕ ಪಾವತಿಸಿದರೂ ವಾಹನಗಳಿಗೆ ಯಾವುದೇ ಭದ್ರತೆ ಇಲ್ಲದಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಬೇಕಾದ ದೇವಸ್ಥಾನದ ಆಡಳಿತ ಮಂಡಳಿ ಮೌನ ವಹಿಸಿರುವುದು ಹಲವು ಪ್ರಶ್ನೆಗಳಿಗೆ ಹುಟ್ಟುಹಾಕಿದೆ. ಕೂಡಲೇ ಈ ಬಗ್ಗೆ ಪರಿಶೀಲನೆ ನಡೆಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ತಾಲೂಕು ಆಡಳಿತ ಮತ್ತು ಶಾಸಕ ದರ್ಶನ್ ಧ್ರುವನಾರಾಯಣ್ ಅವರು ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಬೇಕಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಲು ನಮ್ಮ ಸ್ಥಳೀಯ ವರದಿಗಾರರಾದ ವೆಂಕಟೇಶ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ವೆಂಕಟೇಶ್, ಏನಿದು ಪಾರ್ಕಿಂಗ್ ವ್ಯವಸ್ಥೆ? ಖಂಡಿತ ಸುರೇಖ, ನಂಜನಗೂಡು ತಾಲೂಕಿನ ದಕ್ಷಿಣ ಕಾಶಿ ಎಂದೇ ಒಂದು ಪ್ರಸಿದ್ಧಿ ಪಡೆದಿದೆ ಅಂತ ಹೇಳ್ಬೋದು. ಆ ಒಂದು ಪ್ರಸಿದ್ಧಿ ಪಡೆದಂತ ನಂಜನಗೂಡು ತಾಲೂಕಿನ ಶ್ರೀಕಂಠೇಶ್ವರ ದೇವಸ್ಥಾನದ ಒಂದು ಏನು ಪಾರ್ಕಿಂಗ್ ಶುಲ್ಕಗಳು ಒಂದು ಅತಿ ಹೆಚ್ಚು ವಸೂಲು ಮಾಡ್ತಿರೋ ಹಿನ್ನೆಲೆಯಲ್ಲಿ ಅಲ್ಲಿನ ಸ್ಥಳೀಯರು ಸಹ ಇದನ್ನ ಗಮನಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಬರುವಂತ ಭಕ್ತರು ಅಂದ್ರೆ ರಾಜ್ಯ ಮತ್ತು ವಿದೇಶಗಳು ಮತ್ತು ದೇಶ ಮತ್ತು ವಿದೇಶಗಳು ಮತ್ತು ಅಂತರ್ ಜಿಲ್ಲೆಯಿಂದ ಬರುವಂತ ಒಂದು ಏನು ಭಕ್ತರಿಗೆ ಅನುಕೂಲ ಮಾಡ್ಕೊಡ್ಬೇಕನ್ನೋ ಒಂದು ನಿಟ್ಟಿನಲ್ಲಿ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಿರುತ್ತೆ ಅಂತ ಹೇಳ್ಬೋದು. ಆದರೆ ಅಲ್ಲಿನ ಒಂದು ಏನು ಪಾರ್ಕಿಂಗ್ ವ್ಯವಸ್ಥೆ ತಗೊಂಡಂತ ಟೆಂಡರ್ದಾರರು ಸಹ ಒಂದು ಏನ್ ಮಾಡ್ತಾರೆ ಅಂದ್ರೆ ಬರುವಂತ ಒಂದು ಪಾರ್ಕಿಂಗ್ ಏನು ಕಾರ್ ಇರ್ಲಿ ಮತ್ತು ಬೈಕ್ ಇರ್ಲಿ ಅಥವಾ ಇನ್ನಿತರ ಒಂದು ಬಸ್ ಇರ್ಲಿ ಅಥವಾ ಮಿನಿ ಬಸ್ ಇರ್ಲಿ ಅವರಿಗೆ ಒಂದು ಶುಲ್ಕನು ವಿಧಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಅತಿ ಹೆಚ್ಚು ಶುಲ್ಕ ವಿಧಿಸ್ತಾ ಇರೋ ಒಂದು ಸ್ಥಳೀಯರ ಒಂದು ಆರೋಪ ಮಾಡ್ತಿದ್ದಾರೆ ಅಂತ ಹೇಳ್ಬೋದು.
ಅಂದರೆ ಯಾಕಂದ್ರೆ ಈಗ ಒಂದು ಏನು ಆ ಒಂದು ರಸೀದಿ ನೋಡಿದಂತ ಸಂದರ್ಭದಲ್ಲಿ ರಸೀದಿ ಅಲ್ಲಿ ಒಂದು ಮೆನ್ಷನ್ ಮಾಡಿರ್ತಾರೆ, ಪಾರ್ಕ್ ಅಟ್ ಯುವರ್ ಓನ್ ರಿಸ್ಕ್ ಲಾಸ್ಟ್ ಅಂಡ್ ಡ್ಯಾಮೇಜ್ ವಿ ಆರ್ ನಾಟ್ ರೆಸ್ಪಾನ್ಸಿಬಲ್ ಅಂತ ಒಂದು ಆ ರಸೀದಿಯಲ್ಲಿ ಮೆನ್ಷನ್ ಮಾಡ್ತಾರೆ. ಅದನ್ನ ಅವ್ರನ್ನ ಪ್ರಶ್ನೆ ಮಾಡ್ತಾರೆ. ಯಾಕಂದ್ರೆ ಒಂದು ಪಾರ್ಕಿಂಗ್ ವ್ಯವಸ್ಥೆ ಅಂದ್ರೆ ಒಂದು ಪಾರ್ಕಿಂಗ್ ವ್ಯವಸ್ಥೆ ಅಂತ ಆ ವಾಹನವು ಅವರ ಒಂದು ಜವಾಬ್ದಾರಿ ಆಗಿರುತ್ತೆ. ಅಂದ್ರೆ ಆ ಪಾರ್ಕ್ ಯಾರು ಆ ಪಾರ್ಕ್ ಅನ್ನ ಒಂದು ನಿಲ್ಸ್ಕೊಂಡಿರ್ತಾರೆ, ಅಂದ್ರೆ ಟೆಂಡರ್ ತಗೊಂಡಿರ್ತಾರೆ, ಆ ಒಂದು ಟೆಂಡರ್ ದರ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಆದರೆ ನಾವು ವಾಹನವನ್ನು ಅಲ್ಲಿ ಬಿಟ್ಟಂತ ಸಂದರ್ಭದಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ಯಾರು ಹೊಣೆ ಅನ್ನುವುದು ಅವರ ಒಂದು ಪ್ರಶ್ನೆ ಆಗಿರುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಒಂದು ವ್ಯವಸ್ಥೆಯನ್ನು ಸಹ ಇಲ್ಲಿನ ಸ್ಥಳೀಯ ಅಧಿಕಾರಿಗಳು ಗಮನಿಸ್ತಾ ಇಲ್ವಾ ಎನ್ನುವುದು ಒಂದು ಸ್ಥಳೀಯರ ಒಂದು ಪ್ರಶ್ನೆ ಆಗಿರುತ್ತೆ ಅಂತ ಹೇಳ್ಬೋದು. ಸುರೇಖಾ, ಈ ಬಗ್ಗೆ ಆಡಳಿತ ಮಂಡಳಿ ಏನ್ ಹೇಳುತ್ತೆ ವೆಂಕಟೇಶ್? ಖಂಡಿತ ಸುರೇಖಾ, ಈ ಬಗ್ಗೆ ಆಡಳಿತ ಮಂಡಳಿಯವ್ರ ಜೊತೆ ಒಂದು ಮಾತಾಡದಂತ ಸಂದರ್ಭದಲ್ಲಿ ಹೇಳ್ತಾ ಇದಾರೆ. ಯಾರು ಏನು ಪಾರ್ಕಿಂಗ್ ಮಾಲೀಕರು ಇರ್ತಾರೆ, ಅಂದ್ರೆ ಟೆಂಡರ್ದಾರರು ಇರ್ತಾರೆ, ಅವ್ರಿಗೆ ಒಂದು ನೋಟಿಸ್ ಇಶ್ಯೂ ಮಾಡ್ತಾರೆ. ಜೊತೆಗೆ ಅಲ್ಲಿನ ಒಂದು ಸ್ಥಳೀಯ ರೀತಿಯಲ್ಲಿ ಕ್ರಮ ಕೈಗೊಳ್ತೇವೆ ಅನ್ನೋದು ಅಧಿಕಾರಿಗಳ ಒಂದು ಭರವಸೆ ಆಗಿತ್ತು ಅಂತ ಹೇಳ್ಬೋದು. ಸುರೇಖಾ, ಸ್ಥಳೀಯರು ಏನ್ ಹೇಳ್ತಾರೆ ಈ ಬಗ್ಗೆ? ಖಂಡಿತ ಸುರೇಖಾ, ಸ್ಥಳೀಯರ ಒಂದು ನೇರ ಆರೋಪ ಏನಂದ್ರೆ, ಯಾಕಂದ್ರೆ ಆ ಸ್ಥಳೀಯರು ಒಂದು ಏನು ಅಲ್ಲಿನ ರಸೀದಿಗಳು ಗಮನಿಸಿದಂತ ಸಂದರ್ಭದಲ್ಲಿ ಅವರು ಏನು ಅತಿ ಹೆಚ್ಚು ಒಂದು ವಸೂಲಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ 35, 45 ಈ ರೀತಿ ಒಂದು ಹೆಚ್ಚು ಒಂದು ಶುಲ್ಕನ್ನು ವಸೂಲಿ ಮಾಡ್ತಾ ಇದರಿಂದ ಸ್ಥಳೀಯವಾಗಿ ಬರುವಂತ ಏನು ನಮ್ಮ ಸ್ಥಳೀಯವಾಗಿ ದೇವಸ್ಥಾನಕ್ಕೆ ಬರುವಂತ ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ ಬರುವಂತ ಭಕ್ತಾದಿಗಳಿಗೆ ಈ ರೀತಿ ಒಂದು ಸುಲಿಗೆ ಮಾಡಿದ್ರೆ ಮತ್ತೆ ನಮ್ಮ ದೇವಸ್ಥಾನ ಬಗ್ಗೆ ಅಭಿವೃದ್ಧಿ ಹೊಂದುತ್ತಾ ಅನ್ನುವುದು ಸ್ಥಳೀಯರ ಒಂದು ಪ್ರಶ್ನೆ ಆಗಿದೆ ಅಂತ ಹೇಳ್ಬೋದು. ಸುರೇಖಾ, ಎಸ್ ವೆಂಕಟೇಶ್, ಧನ್ಯವಾದ. ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ಈ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತರನ್ನ ಸುಲಿಗೆ ಮಾಡಲಾಗುತ್ತಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ದೇವಸ್ಥಾನದ ಆಡಳಿತ ಮಂಡಳಿ ಕಣ್ಮುಚ್ಚಿ ಕುಳಿತಿದೆಯಾ ಎಂಬ ಪ್ರಶ್ನೆ ಈಗ ಮೂಡ್ತಾ ಇದೆ. ಇಲ್ಲಿ ಮಂಡಳಿಯು ಬಸ್, ಲಾರಿ ಮತ್ತು ಮಿನಿ ಬಸ್ಗಳಿಗೆ 50 ರೂಪಾಯಿ, ಕಾರ್ ಮತ್ತು ಜೀಪ್ಗಳಿಗೆ 25 ರೂಪಾಯಿ, ಟೆಂಪೋಗಳಿಗೆ 35 ರೂಪಾಯಿ ಮತ್ತು ಬೈಕ್ ಹಾಗೂ ಸ್ಕೂಟರ್ಗಳಿಗೆ 5 ರೂಪಾಯಿ ನಿಗದಿಪಡಿಸಿದೆ. ಆದರೆ ಟೆಂಡರ್ದಾರರು ಬಸ್ಗಳಿಗೆ 80 ರೂಪಾಯಿ ಮತ್ತು ಕಾರ್ ಜೀಪ್ಗಳಿಂದ 30 ರೂಪಾಯಿ ವಸೂಲಿ ಮಾಡ್ತಿದ್ದಾರೆ. ಈ ಹಣವನ್ನ ರಾಜಾರೋಷವಾಗಿ ರಸೀದಿ ನೀಡಿ ವಸೂಲಿ ಮಾಡ್ತಿದ್ದಾರೆ. ಅದಲ್ಲದೆ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ನಾವು ರೆಸ್ಪಾನ್ಸಿಬಲ್ ಅಲ್ಲ ಎಂಬುವ ಬರವಣಿಗೆಯನ್ನ ಕೂಡ ರಸೀದಿಯಲ್ಲಿ ಬರೆಯಲಾಗಿದೆ. ಆಡಳಿತ ಮಂಡಳಿ ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ವಸೂಲಿ ಮಾಡುತ್ತಿರುವ ರಸೀದಿಯಲ್ಲಿ ಶುಲ್ಕ ವಸೂಲಿ ಮಾಡಿದರೂ ವಾಹನಗಳ ಸುರಕ್ಷತೆಗೆ ಆಡಳಿತ ಮಂಡಳಿ ಹೊಣೆಯಲ್ಲ ಎಂಬ ಷರತ್ತು ವಿಚಿತ್ರವಾಗಿದೆ. ಹೆಚ್ಚುವರಿ ಶುಲ್ಕ ಪಾವತಿಸಿದರೂ ವಾಹನಗಳಿಗೆ ಯಾವುದೇ ಭದ್ರತೆ ಇಲ್ಲದಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಬೇಕಾದ ದೇವಸ್ಥಾನದ ಆಡಳಿತ ಮಂಡಳಿ ಮೌನ ವಹಿಸಿರುವುದು ಹಲವು ಪ್ರಶ್ನೆಗಳಿಗೆ ಹುಟ್ಟು ಹಾಕಿದೆ. ಕೂಡಲೇ ಈ ಬಗ್ಗೆ ಪರಿಶೀಲನೆ ನಡೆಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ತಾಲೂಕು ಆಡಳಿತ ಮತ್ತು ಶಾಸಕ ದರ್ಶನ್ ಧ್ರುವನಾರಾಯಣ್ ಅವರು ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಬೇಕಿದೆ. ಶ್ರೀಕಂಠೇಶ್ವರ ನಂಜುಂಡೇಶ್ವರ ದೇವಸ್ಥಾನವು ಇಡೀ ದೇಶಾದ್ಯಂತ ಒಳ್ಳೆಯ ಧಾರ್ಮಿಕ ಕ್ಷೇತ್ರವಾಗಿ ಪ್ರಖ್ಯಾತಿ ಪಡೆದಿದ್ದು, ದಕ್ಷಿಣ ಕಾಶಿ ಎಂದೇ ಪ್ರಖ್ಯಾತಿ ಪಡೆದಿರೋಂಥ ನಂಜುಂಡೇಶ್ವರನ ದೇವಸ್ಥಾನದ ಸಂಬಂಧಿಸಿದಂತೆ ಈ ಕಾರು ಸ್ಕೂಟರ್ ಪಾರ್ಕಿಂಗ್ ಇದೆಯಲ್ಲ, ಆ ಕಾರು ಸ್ಕೂಟರಿಂಗ್ ಪಾರ್ಕಿಂಗಲ್ಲಿ ಟೆಂಡರ್ದಾರರು ಏನು ಮಾಡಿದ್ದಾರೆ, ಸರ್ಕಾರದ ಆದೇಶ ನಿರ್ದೇಶನಗಳಂತೆ ಟೆಂಡರ್ ತಗೊಂಡಿರ್ತಾರೆ. ಆದರೆ ಟೆಂಡರ್ ತಗೊಂಡು ಅದಕ್ಕೆ ನಿರ್ದಿಷ್ಟವಾದ ನಿಗದಿತ ಶುಲ್ಕವನ್ನು ನಿಗದಿಪಡಿಸಿರ್ತಾರೆ. ಅಲ್ಲಿ ನಿಗದಿತ ಶುಲ್ಕಕ್ಕಿಂತ ಅತಿ ಹೆಚ್ಚು ಶುಲ್ಕವನ್ನು ಪಡೆದು ಬರುವಂಥ ಸಾವಿರಾರು ಭಕ್ತಾದಿಗಳಿಗೆ ದಿನನಿತ್ಯ ಹಗಲು ದರೋಡೆ ಮಾಡ್ತಾ ಇದ್ದಾರೆ. ಈ ದರೋಡೆ ಸಂಬಂಧಪಟ್ಟ ಇಲಾಖೆ, ಧಾರ್ಮಿಕ ಧರ್ಮದಾಯ ದತ್ತಿ ಇಲಾಖೆಯವ್ರಿಗೆ ಗೊತ್ತಿಲ್ವೋ, ಅಥವಾ ಗೊತ್ತಿದ್ದು ಈ ಭಾಗದ ನಾಗರಿಕರು ಅಥವಾ ರಾಜಕಾರಣಿಗಳು, ಸ್ಥಳೀಯ ಶಾಸಕರು ದರ್ಶನ್ ಅವರು ಕಣ್ಣು ಮುಚ್ಕೊಂಡು ಕೂತಿದ್ದಾರೋ, ಅಥವಾ ಜನಪರ ಕಾಳಜಿ ಸರ್ಕಾರ, ಇದು ಶೋಷಿತರ ಪರ ಸರ್ಕಾರ ಅನ್ನೋಂಥ ಸಿದ್ದರಾಮಯ್ಯನವ್ರ ಸರ್ಕಾರ, ಇವೆಲ್ಲ ಗೊತ್ತಿದ್ದು ಈ ಪರ್ಸೆಂಟೇಜ್ ಮಾತಾಡ್ಕೊಂಡು ಒಳ ಒಪ್ಪಂದ ಮಾಡ್ಕೊಂಡು ಏನಾದ್ರು ಮಾಡ್ತಾ ಇದ್ದಾರೋ, ಈ ನಿಜವಾಗ್ಲೂ ಇದು ಅನುಮಾನ ಕೆಡೆ ಮಾಡಿಕೊಟ್ಟಿದೆ. ಆಮೇಲೆ ಈ ಲಾಸ್ಟು ಆ ಸ್ಲಿಪ್ಪಲ್ಲಿ ಏನು ಹಾಕಿರ್ತಾರೆ ಅಂದರೆ, ನಿಮ್ಮ ವಾಹನಗಳಿಗೆ ನೀವೇ ಜವಾಬ್ದಾರರು, ಮತ್ತು ನಿಮ್ಮ ವಾಹನಗಳಿಗೆ ಏನಾದರೂ ಡ್ಯಾಮೇಜ್ ಆದರೆ ಅದಕ್ಕೆ ನಾವು ಜವಾಬ್ದಾರಲ್ಲ ಅಂದಮೇಲೆ ನಾವು ಅವ್ರಿಗೆ ಶುಲ್ಕನ ಕೊಟ್ಬಿಟ್ಟು ರಸೀದಿ ತಗೊಂಡು ಅವರು ನಮ್ಮನ್ನು ಸೆಕ್ಯೂರಿಟಿ ಮಾಡ್ತಾರೆ, ಸೇಫ್ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೆ ತಾನೇ ಪಾರ್ಕಿಂಗ್ ಇರೋದು. ಅದನ್ನು ಮೀರಿ ಅವರು ನಮ್ಮ ವಾಹನಗಳಿಗೆ ಅವರಿಂದ ಸೆಕ್ಯೂರಿಟಿ ಸೇಫ್ಟಿ ಆಗಲಿಲ್ಲ,
ಡ್ಯಾಮೇಜ್ ಆದರೂ ನಾವು ಜವಾಬ್ದಾರಲ್ಲ, ಕಳ್ತನ ಆದರೂ ಏನೇ ಆದರೂ ನಾವು ಜವಾಬ್ದಾರಲ್ಲ ಅಂದರೆ ನಾವು ಶುಲ್ಕ ಯಾಕೆ ಅವ್ರಿಗೆ ಕೊಡಬೇಕು? ಆ ಪಾರ್ಕಿಂಗ್ ಶುಲ್ಕ ಯಾಕೆ ನಾವು ನಿಗದಿಪಡಿಸಿದ್ದೀರಾ? ನಾವು ಯಾಕೆ ಅವ್ರು ಶುಲ್ಕ ಕೊಟ್ಟು ಅವ್ರು ನೋಡ್ಕೋತಾರೆ ಅಂತ ಬಿಡಬೇಕು? ಇದು ಎಲ್ಲೋ ಒಂದು ಕಡೆ ಸಾರ್ವಜನಿಕರಿಗೆ ಮತ್ತು ಹಲವಾರು ದೇವರನ್ನ ಬಂದು ನಂಬ್ಕೊಂಡು ಬರೋಂಥ ಭಕ್ತಾದಿಗಳಿಗೆ ಮೋಸ ಮಾಡ್ತಿರೋದಲ್ವಾ? ನಂಜುಂಡನ ಸನ್ನಿಧಿಯಲ್ಲಿ ದೇವರು ಒಳ್ಳೇದು ಮಾಡ್ತಾನೆ ಅಂತಾರೆ. ಈ ದೇವಸ್ಥಾನದಲ್ಲೇ ಇಷ್ಟು ಸುತ್ತಮುತ್ತಲ ಆವರಣದಲ್ಲೇ ಇಷ್ಟು ದರೋಡೆ ಮಾಡಿದ್ರೆ, ಇಷ್ಟು ಮೋಸ ಮಾಡಿದ್ರೆ, ಆ ನಂಜುಂಡೇಶ್ವರ ಏನ್ ಮಾಡ್ತಾ ಕೂತಿದ್ದಾನೆ ಅಂತ ನನಗಂತೂ ಗೊತ್ತಿಲ್ಲಪ್ಪ. ನೋಡ್ಬೇಕಲ್ವಾ? ಮುಕ್ಕುಂಡೇಶ್ವರ ಅಂತಾರೆ. ಮುಕ್ಕುಂಡೇಶ್ವರ 3ನೇ ಗಂಟೆ ಆಗೋದು ಭ್ರಷ್ಟರನ್ನ ಬಗ್ ಬಡಿಬೇಕಲ್ವಾ? ಈಗ ಎಷ್ಟು ತಗೋತಾ ಇದ್ರಿ ಸರ್? ಈಗ ಪಾರ್ಕಿಂಗ್ ಅಂದ್ರೆ ಅಲ್ಲಿ ಅವರು ತಿದ್ದುಬಿಟ್ಟಿದ್ದಾರೆ ಬೋರ್ಡು. ಆಮೇಲೆ ಆಲ್ರೆಡಿ ಈಗ ಅಲ್ಲಿ ಬೋರ್ಡು ಕೂಡ ಇಲ್ಲ. ಆ ಬೋರ್ಡನ್ನ ಕಿತ್ತಾಕಿದ್ರು ಕೂಡ ಆವರಣದಲ್ಲಿ ಸಂಬಂಧಪಟ್ಟಂತಹ ಎಕ್ಸಿಕ್ಯೂಟಿವ್ ಆಫೀಸರ್ ಇದ್ದಾರೆ. ಆ ಆಫೀಸರ್ಸ್ಗಳು ಎಷ್ಟು ನೆಗ್ಲಿಜೆನ್ಸಿ, ತನ್ನ ವ್ಯಾಪ್ತಿಗೆ ಬರೋಂಥ ಆವರಣದಲ್ಲಿರೋ ಬೋರ್ಡ್ಗಳು ಅವರು ರಾತ್ರೋರಾತ್ರಿನೋ ಹಗಲು ಅಂತ ಕಿತ್ತಾಕಿದ್ದಾರೆ ಅಂದರೆ ಎಷ್ಟು ಬೇಜವಾಬ್ದಾರಿತನ, ನಿರ್ಲಕ್ಷ್ಯತೆ, ಉಡಾಫೆ ಈ ನಂಜನಗೂಡಲ್ಲಿರೋಂಥ ಅಧಿಕಾರಿಗಳು ಯಾವ ಥರ ಕೆಲಸ ಮಾಡಿದ್ದಾರೆ?